ಈ ಕಲ್ಯಾಣ ಕ್ರಾಂತಿ ಅಲ್ಲ, ಅದು ಕಲ್ಯಾಣ ಹತ್ಯಾಕಾಂಡ. ಇಡೀ ಜಗತ್ತಿನಲ್ಲಿ ಬಸವ ಧರ್ಮ ಅದ್ವಿತೀಯವಾಗಿದೆ. ಯಾಕಂದರೆ ಏಕದೇವೋಪಾಸನೆ ಧರ್ಮಗಳು ಭಾಳ ಇದ್ದಾವೆ, ನಿರಾಕಾರ ದೇವರನ್ನು ಒಪ್ಪಳು ಭಾಳ ಇದ್ದಾವೆ. ಸ್ವರ್ಗ ನರಕವನ್ನು ನಿರಾಕರಣೆ ಮಾಡಿ ಏಕದೇವೋಪಾಸನೆ ಹೇಳಿದಂಥ, ನಿರಾಕಾರ ದೇವರು ಹೇಳಿದಂಥ ಜಗತ್ತಿನ ಏಕೈಕ ಧರ್ಮ ಬಸವ ಧರ್ಮ. ಲಿಂಗಾಯತ ಧರ್ಮದಲ್ಲಿ ಪುನರ್ಜನ್ಮ ಇಲ್ಲ. ಅಕ್ಕಮದೇವಳು ಈ ಜನ್ಮ ಬಳಿಕಿಲ್ಲ ಅಂತ ಹೇಳ್ತಾಳೆ. ಮೊದಲನೇದಾಗೆ ಇದು ಭಾಳ ನಾನು ಸ್ಪಷ್ಟಪಡಿಸ್ತೇನೆ, ನನಗೆಲ್ಲ ಧರ್ಮಗಳಿಗೂ ಪ್ರೀತಿ ಇದೆ. ನವ ಸಮಾಜದ ಜೇನುಗೂಡಿನ ರಾಣಿ ಜೇನು ಬಸವಣ್ಣ. ನಟುವರ ಜನಾಂಗ, ಆ ನಟುವರ ಜನಾಂಗ ಅತ್ಯಂತ ಶೋಷಣೆಗೆ ಒಳಗಾದ ಜನಾಂಗ. ಬ್ರಾಹ್ಮಣ್ಯವನ್ನು ಟೀಕಿಸಬೇಕು, ಬ್ರಾಹ್ಮಣರನ್ನಲ್ಲ. ಕೆಳಜಾತಿ ಕೆಳವರ್ಗದವರು ಬ್ರಾಹ್ಮಣ್ಯವನ್ನು ಆಚರಿಸ್ತಾ ಇದ್ದಾರೆ. ಬ್ರಾಹ್ಮಣ್ಯ ಅನ್ನೋದು ಲಿಂಗಾಯತರ ಜೊತೆ ಇದೆ, ಮುಸ್ಲಿಮರ ಜೊತೆ ಇದೆ, ಕ್ರೈಸ್ತರ ಜೊತೆ ಇದೆ. ಅಲ್ಲಿ ಜಾತಿಗಳಿದ್ದಾವೆ. ಬ್ರಾಹ್ಮಣ್ಯ ಅಂದರೆ ಫ್ಯೂಡಲ್ ಅಟಿಟ್ಯೂಡು ಅಷ್ಟೇ. ನಾವು ಪ್ರತಿಯೊಬ್ಬರು ಮನವಾದಿ ಇದ್ದೇವೆ ಎಲ್ಲ ಧರ್ಮದಲ್ಲಿ. ಭಾರತದ ಇತಿಹಾಸದಲ್ಲಿ ಮಾತನಾಡಲಿಕ್ಕೆ ಕಲಿಸೋರು ಯಾರು? ಬಸವಣ್ಣ. ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಹೋದರು. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ವಿಭತ್ಸ, ಅದ್ಭುತ, ಶಾಂತ. ಎಷ್ಟು ಆ ಪ್ರಶಸ್ತಿ ಬಂದ ಮ್ಯಾಲೆ ನನಗೆ ಯಾವ ಏನೋ ಅನಿಸೋದಿಲ್ಲ. ನನ್ನ 24/7 ನನಗೆ ಬಸವ ವಚನ. ಹೌದು, ನನಗೆ ಯಾವುದೂ ಏನೋ ಅನಿಸೋದಿಲ್ಲ. ಬಸವಣ್ಣನೇ ಜೀವಾಳ, ಎಲ್ಲ ವಚನಗಳೇ ಉಸಿರು. ಅದೇ ನನ್ನ ಬೇರೆ ನಂಗೆ ಉಸಿರಾಡಲಿಕ್ಕೆ ಆಗೋದಿಲ್ಲ ಆ ಸ್ಪೇಸ್ ಬಿಟ್ಟರೆ. ಯಾಕೆ ನಾನು ಹೇಳ್ತೀನಿ ಅಂದರೆ, ಇಟ್ ಈಸ್ ನಾಟ್ ಎಮೋಷ್ನಲ್, ಇದಲ್ಲ, ಇಟ್ ಈಸ್ ಸೈನ್ಸ್, ಇಟ್ ಈಸ್ ರಿಯಾಲಿಟಿ. 1853ನಲ್ಲಿ ನೋಡಿ, ನ್ಯೂಯಾರ್ಕ್ ಡೈಲಿ ಟ್ರಿಬ್ಯುನಲ್ಗೆ ಕಾರ್ಮಾಸ್ ಬರೀತಾರೆ, ದಿ ರಿಲಿಜನ್ ಆಫ್ ಲಿಂಗಮ್. 1853 ಇವರಿಗೆ ಬಸವಣ್ಣದ ಎತ್ತ ಇಳ್ಕೊಂಡಿದ್ರು ಇವರು. 1853ನಲ್ಲಿ ಹೇಳ್ತಾರೆ. ಗೊತ್ತಿತ್ತು ಅಂತೀರಿ ಅವಾಗ? ಅರೇ, ಬಸವಣ್ಣ ಹೆಸರು ಹೇಳ್ತಾರೆ ಲಿಂಗಮ್. ಅಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಧರ್ಮ ಇದೆ, ಅದು ರಿಲಿಜನ್ ಆಫ್ ಲಿಂಗಮ್ ಅಂತ ಬರೀತಾರೆ. ಪಾಪ ಅದ್ರ ವಿವರವಾಗಿ ಡೀಟೇಲ್ ಆಗಿ ಗೊತ್ತಿರಂಗಿಲ್ಲ ಇಲ್ಲ. ಆದರೂ ಎಂಥ ಅದ್ಭುತ ಹೇಳಿ 4 ಕ್ಯಾರೆಕ್ಟರ್ ಹೇಳ್ತಾರೆ. ಕ್ಯಾರೆಕ್ಟರ್ ಆಫ್ ದಿಸ್ ರಿಲಿಜನ್ ಹೇಳ್ತಾರೆ. ಯಾವ್ಯಾವ ಹೇಳ್ತಾರೆ ಸರ್? ಯಾವ್ಯಾವ ಹೇಳ್ತಾರೆ ಅಂದರೆ, ಇವರಿಗೆ ಯಾವುದೇ ಪವಿತ್ರ ಕ್ಷೇತ್ರ ಇಲ್ಲ. ಎರಡನೇದ್ದು, ಇವರು ವ್ರತಗಳನ್ನು, ಯಜ್ಞ ಬರೋದಲ್ಲ, ವ್ರತ ನಿಯಮಗಳನ್ನು ಇವರಿಗಿಲ್ಲ. ಆಮೇಲೆ ಇವರು ನಿರಾಕಾರ ಇದು ಇದೆ ಇವರಿಗೆ, ನಿರಾಕಾರವಾಗಿ ಇದನ್ನು ನೋಡ್ತಾರೆ. ಆಮೇಲೆ ಇವರಿಗೆ ಒಂದು ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಡಿಸ್ಕ್ರಿಮಿನೇಷನ್. ಅದು ಯಾವುದೂ ಇಲ್ಲ. ಜಾತಿ ಧರ್ಮ ಅದು ಯಾವುದೂ ಇದು ಇಲ್ಲ. ಎಷ್ಟು ಪರ್ಫೆಕ್ಟ್ ಹೇಳಿದ್ದಾರೆ ಅಂದರೆ ಇವೆಲ್ಲ ನೋಡಿ. 1853, ಜಸ್ಟ್ ಇಮ್ಯಾಜಿನ್. 1853ದಲ್ಲಿ ಯಾರು ಹೇಳ್ತಾರೆ ಸರ್? ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ನೋಡಿ, ಅಥೆಂಟಿಸಿಟಿ ಆಫ್ 1853ನಲ್ಲಿ ನ್ಯೂಯಾರ್ಕ್ ಡೈಲಿ ಟ್ರಿಬ್ಯುನಲ್ನಲ್ಲಿ ಬರ್ತದೆ. ಮುಂದೆ 1858ನಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬುಕ್ನಲ್ಲಿ ಅವ್ರು ಬರೀತಾರೆ. ಆಮೇಲೆ ಅವರು ಹೇಳ್ತಾರೆ, ಇಂಡಿಯಾದ ಬಗ್ಗೆ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಅಂದರೆ ನೋಡಿ, ಇದ್ರ ಮಹತ್ವ ಎಷ್ಟದೆ ಅಂದರೆ, ಅವ್ರು ಅದ್ರಾಗ ಬರೀತಾರೆ, ಬ್ರಾಹ್ಮಿನ್ಸ್ ಇನ್ ಇಂಡಿಯಾ ಹ್ಯಾವ್ ಕ್ರಿಯೇಟೆಡ್ ವರ್ಸ್ಟ್ ಹೆಲ್ ದೆನ್ ದಿ ಕ್ರಿಶ್ಚಿಯನ್ ಕ್ರಿಯೇಷನ್ ಇನ್ ಯುರೋಪ್. ನೋಡಿ, ಇದು ಬಸವಣ್ಣನ ಗ್ರೇಟ್ನೆಸ್ ಎಲ್ಲಿ ಅಂದರೆ, ಇದನ್ನು ಏನು ಈ ಹೆಲ್ ಏನು ಕ್ರಿಯೇಟ್ ಮಾಡಿದ್ರಲ್ಲ, ಅದನ್ನು ಎರಾಡಿಕೇಟ್ ಮಾಡಲಿಕ್ಕೆ, ಅದನ್ನು ತೆಗೆದೊಯ್ಯಲಿಕ್ಕೆ ಬಸವಣ್ಣ ಬಂದರು. ಚಾತುರ್ವರ್ಣ ವ್ಯವಸ್ಥೆ ಅಸ್ತ್ರ ಆಯ್ತಲ್ಲ ಸರ್, ಆ ಹೆಲ್ಲನ್ನು ಕ್ರಿಯೇಟ್ ಮಾಡಿ. ಹೌದು. ಇವರು ನೋಡಿ, ಇಡೀ ಇಂಡಿಯನ್ ಹಿಸ್ಟ್ರಿನಲ್ಲಿ ವೈದಿಕ ಶಕ್ತಿಯನ್ನು ಸಾಮೂಹಿಕವಾಗಿ ಎದುರಿಸಿದ ಮೊಟ್ಟ ಮೊದಲ ವ್ಯಕ್ತಿ ಬಸವಣ್ಣ ಸರ್. ಮತ್ತು ವಿಫಲನೂ ಆಯ್ತಲ್ಲ? ವಿಫಲ ಆಗಿಲ್ಲ. ಐ ನೆವರ್ ಸೇ ಓಕೆ, ವಿಫಲ ಆಗಿಲ್ಲ. ವಿಫಲ ಆಗಿದ್ದರೆ ಇವತ್ತು ನಾವು ಮಾತಾಡ್ತಿದ್ವಿ. ಶರಣರಿಗೆ ಶಿಕ್ಷೆ ಆಗಿದ್ದು ಒಂದು ತಾತ್ಕಾಲಿಕ ತಡೆ. ನೋಡಿ, ಇವ್ರಿಗೆ ಏನಾಗಿದೆ ಅಂದರೆ, ಇವ್ರನ್ನ ರೊಮ್ಯಾಂಟಿಸೈಸ್ ಮಾಡಿದ್ರು. ಇವರು ಒಂದು ರಮ್ಯ ಇದನ್ನು ಕ್ರಿಯೇಟ್ ಮಾಡಿದ್ರು. ಇವು ಯಾವ ಬರಿತಿದ್ದಿಲ್ಲ, ಓದ್ತಿದ್ದಿಲ್ಲಲ್ಲ ಇವೆಲ್ಲ. ನೋಡಿ, ಅವಾಗ ಏನು ಓದಿದ್ರು, ಏನು ಬರೆದ್ರು, ಕುಸಗುಡಿಸೋ ಸತ್ಯಕ್ಕೂ ಬರೆದ್ಲು. ಅಲ್ಲಿ ಏನಾಗಿತ್ತಂದರೆ, ಅದು ಕಲ್ಯಾಣ ಕ್ರಾಂತಿ ಅಲ್ಲ, ಇಲ್ಯೂಷನ್ ಕ್ರಿಯೇಟ್ ಮಾಡಿದ್ರು ಈ ಮೇಲ್ಜಾತಿ ಹಿಸ್ಟೋರಿಯನ್ಸ್. ಇವಕ್ಕೆಲ್ಲ ಹಿಂಗೆ ಲಿಂಗಾಯತರು ಹಂಗೆ ತಿಳ್ಕೊಂಡು. ಈ ಕಲ್ಯಾಣ ಕ್ರಾಂತಿ ಅಲ್ಲ, ಅದು ಕಲ್ಯಾಣ ಹತ್ಯಾಕಾಂಡ. ಅದು ಪ್ರತಿಕ್ರಾಂತಿ, ಕ್ಷಿಪ್ರ ಕ್ರಾಂತಿ. ಕಲ್ಯಾಣ ಕ್ರಾಂತಿ ಆಗೋದಿತ್ತು,
ಬಸವಣ್ಣ ಕ್ರಾಂತಿಯನ್ನು ಮುರಿದು ಮೋರೋದ್ರು ಮೋರೋದೇನು ಮಾಡಿದ್ರು, ಇವ್ರನ್ನ ಕೊಂದರು. ಲಕ್ಷದ ಮೇಲೆ 96,000 ಶರಣರು ದಿಕ್ಕಾಪಾಲಾಗಿ ಹೋದರು. ಆಮೇಲೆ ಅವ್ರು ನೋಡ್ರಿ ಪಾಪ ವಚನಗಳನ್ನು, ಬಂಗಾರ ಬೆಳ್ಳಿ ಭೂಮಿ ಏನೂ ತೊಗೊಳಿಲ್ಲ, ಅವರು ವಚನ ಕಟ್ಕೊಂತ ಒಂದು ಹೋದರು, ರಕ್ಷಣೆ ಮಾಡಿದ್ರು. ರಕ್ಷಣೆ ಮಾಡ್ಲಿಕ್ಕೆ ಹೋದರು. ಅದು ಎಲ್ಲೆಲ್ಲೋ ಇಟ್ಟರು, ಎಕಡೆ ಇಟ್ಟರು. ಯಾವ ಕಟ್ಟುಗಳು ಉಳಿವೆಯಲ್ಲಿ ಸಿಕ್ಕಿಲ್ಲ, ಎಲ್ಲ ಅಲ್ಲಲ್ಲೇ ಬೇರೆ ಬೇರೆ ಕಡೆನೇ ಅಲ್ಲೆಲ್ಲಿ ಕೊಟ್ಟು ರಕ್ಷಣೆ ಮಾಡಿ ಅಲ್ಲೇ ಗೋಡೆಯಲ್ಲಿ ಇಟ್ಟರು, ಎಲ್ಲೇ ಇಟ್ಟರು. ಅವ್ರದ್ದು ಆ ಸ್ಪಿರಿಟ್ ಆಫ್ ನಾಲೆಜ್ ಇತ್ತಲ್ಲ ನೋಡಿ. ಅಕ್ಕನಾಗಮ್ಮ ಖಡ್ಗವನ್ನು ಹಿಡಿದ್ಲು, ಭೂಮಿ ರಕ್ಷಣೆಗಾಗಿ ಅಲ್ಲ, ಸಾಮ್ರಾಜ್ಯ ರಕ್ಷಣೆಗಾಗಿ ಅಲ್ಲ, ವಚನಗಳ ರಕ್ಷಣೆಗೆ, ಜ್ಞಾನ ರಕ್ಷಣೆಗಾಗಿ. ಎಸ್. ಇಡೀ ಜಗತ್ತಿನಲ್ಲಿ ವೈದಿಕರು ಕೂಡ ಕೊಲ್ಲಬೇಕಾಗಿದ್ದು ಶರಣರನ್ನಲ್ಲ, ಶರಣರ ತತ್ವ ಮತ್ತು ವಚನಗಳನ್ನು. ವಚನ ಸುಟ್ರಲ್ಲ ಅವರು. ಅವಳು ನೋಡ್ರಿ, ಅಕ್ಕನಾಗಮ್ಮ ಇಡೀ ಜಗತ್ತಿನಲ್ಲಿ ಜ್ಞಾನ ರಕ್ಷಣೆಗೋಸ್ಕರ ಖಡ್ಗ ಹಿಡಿದ ಏಕೈಕ ಮಹಿಳೆ. ನಮ್ಮೆಲ್ಲ ಇದ್ದಾರೆ, ಚಾಂದ್ ಬೀಬಿ ಇದ್ದಾರೆ, ಕಿತ್ತೂರು ಚೆನ್ನಮ್ಮ ಇದ್ದಾರೆ, ರಾಣಿ. ಅವರು ದೇಶ ರಕ್ಷಣೆಗಾಗಿ ಹೋರಾಡಿದ್ರು. ಅವರ ದೇಶ, ಅವ್ರದ್ದು ರಾಜ್ಯ, ಜ್ಞಾನ ರಕ್ಷಣೆಗಾಗಿ ಹೋರಾಡಿದ ಇತಿಹಾಸ ಇರೋದು ಕೇವಲ ಶರಣ. ಏಕೈಕ ಇಡೀ ಜಗತ್ತಿನಲ್ಲಿ. ಮತ್ತು ಇಡೀ ಜಗತ್ತಿನಲ್ಲಿ ಏಕದೇವೋಪಾಸನೆ ಇದ್ದು, ಈ ನೋಡಿ, ಏಕದೇವೋಪಾಸನೆ, ನಿರಾಕಾರ ದೇವೋಪಾಸನೆಯ ಧರ್ಮಗಳಿದ್ದಾವೆ. ಕ್ರಿಶ್ಚಿಯನ್ ಧರ್ಮ ಇದೆ, ಒರಿಜಿನಲ್, ಅವರು ಮೂರ್ತಿ ಇದು ಮಾಡೋದಿಲ್ಲ. ಇಸ್ಲಾಂ ಇದೆ. ಇವನ್ ಆ ದೃಷ್ಟಿಯಲ್ಲಿ ಇವರು ಪಾರ್ಸಿಗಳು ಇದ್ದಾರೆ. ಆಮೇಲೆ ಆ ದೃಷ್ಟಿಯಲ್ಲಿ ಸಿಖ್ರು ಇದೆ. ಸಿಖ್ರು 16ನೇ ಶತಮಾನ ಬಂದರು. ನಾನು ಹೇಳ್ತಾ ಇರೋದು, ಸಿಖ್ಖರಿಗೆ ಕೂಡ ಈ ಬಸವ ಯಾಕೆ ಬೀದರ್ಗೆ ಬಂದರು? ಅದರ ಇನ್ಫ್ಲುಯೆನ್ಸ್, ಕಲ್ಯಾಣದ ಇನ್ಫ್ಲುಯೆನ್ಸ್. ಹೌದು, ಕಲ್ಯಾಣ ಇನ್ಫ್ಲುಯೆನ್ಸ್ ನಾವು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಕಲ್ಯಾಣ ಇನ್ಫ್ಲುಯೆನ್ಸೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ಆಮೇಲೆ ಯಹೂದಿಗಳು ಇದ್ರು, ಆದರೆ ಇಡೀ ಜಗತ್ತಿನಲ್ಲಿ ಯಹೂದಿಗಳು ನಿರಾಕಾರ ಧರ್ಮ. ಹೌದು ಹೌದು, ಈ 4 ನಿರಾಕಾರ ಇದ್ದಾವೆ. ಅವರೇ ಭಾಳ ಬುದ್ಧಿವಂತರಲ್ಲ ಜಗತ್ತಿನಲ್ಲಿ. ಬುದ್ಧಿವಂತರಲ್ಲ, ಅವರು ಕ್ಲೆವರ್, ಇಂಟೆಲಿಜೆಂಟ್. ಇಲ್ಲಿ ಏನಾಯಿತು ಒಂದು ನೋಡಿ, ಇಡೀ ಜಗತ್ತಿನಲ್ಲಿ ಬಸವ ಧರ್ಮ ಅದ್ವಿತೀಯವಾಗಿದೆ. ಯಾಕಂದರೆ ಏಕದೇವೋಪಾಸನೆ ಧರ್ಮಗಳು ಭಾಳ ಇದ್ದಾವೆ, ನಿರಾಕಾರ ದೇವರನ್ನು ಒಪ್ಕೊಳ್ಳೋದು ಭಾಳ ಇದ್ದಾವೆ. ಆದರೆ ಸ್ವರ್ಗ ನರಕವನ್ನು ಒಪ್ಕೋತಾವೆ ಉಳಿದ ಧರ್ಮಗಳು. ಸ್ವರ್ಗ ನರಕವನ್ನು ನಿರಾಕರಣೆ ಮಾಡಿ ಏಕದೇವೋಪಾಸನೆ ಹೇಳಿದಂಥ, ನಿರಾಕಾರ ದೇವರು ಹೇಳಿದಂಥ ಜಗತ್ತಿನ ಏಕೈಕ ಧರ್ಮ ಬಸವ ಧರ್ಮ. ಇನ್ನೊಂದು ಯಾವುದೂ ಇಲ್ಲ ಸರ್. ಇಷ್ಟು ಅಥೆಂಟಿಸಿಟಿ ಇದೆಯಲ್ಲ, ನೀವು ಒಂದು 100 ತಾಸು ಮಾತಾಡೋಷ್ಟು ಸಂಗ್ರಹ ನಿಮಗಿದೆ. ಎಲ್ಲವನ್ನು ಬರೆದಿಡೋದು ಕಷ್ಟ ಅಂತೀರಿ? ಇಲ್ಲ, ಏನಾಗಿದೆ ಅಂದರೆ ನಮ್ಮ ನೋಡಿ, ನಾವು ಜನರಿಗೆ ಎಲ್ಲವನ್ನು ಬರೆದಿಡೋಕ್ಕಿಂತ ಮೊದಲು ಎಲ್ಲರಿಗೆ ಈ ಬೇಸಿಕ್ ಸತ್ಯಗಳನ್ನ, ಮೂಲಭೂತ ಸತ್ಯಗಳನ್ನ ತಿಳ್ಕೊಬೇಕಾಗಿದೆ. ಅವ್ರಿಗೆ ನೋಡಿ, ಲಿಂಗಾಯತ ಧರ್ಮದಲ್ಲಿ ಪುನರ್ಜನ್ಮ ಇಲ್ಲ. ಅಕ್ಕಮದೇವಳು ಈ ಜನ್ಮ ಬಳಿಕಿಲ್ಲ ಅಂತ ಹೇಳ್ತಾಳೆ. ಈ ಜನ್ಮ ಬಳಿಕಿಲ್ಲ, ಏನೇ ಒಳ್ಳೇದು ಮಾಡಿದ್ರು ಇದೇ ಜನ್ಮದಲ್ಲಿ ಮಾಡಬೇಕು. ಇಲ್ಲಿ ಕೈಲಾಸ ಇಲ್ಲ. ಕೈಲಾಸ ಎಂಬುದೇನೋ ಪೃಥ್ವಿಯ ಮೇಲೊಂದು ಮರಡಿ, ಡ್ರೈ ಲ್ಯಾಂಡ್, ಒಂದು ಒಣಭೂಮಿ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಕೈಲಾಸ ಇದೊಂದೇ ಧರ್ಮ ಅಂತೀರಿ ಸರ್? ಇದು ಒಂದೇ ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ದಿಸ್ ಮೈ ಚಾಲೆಂಜ್. ಸರ್, ಒಂದು ನನಗೆ ಆಸೆ ಇದೆ. ಈಗ ಎಲ್ಲ ನಿಮ್ಮ ಭಾವನೆಗಳನ್ನು ರೈಟಿಂಗ್ ಇಳಿಸೋದು ಕಷ್ಟನೂ ಆಗ್ಬೋದು, ಸಮಯನೂ ಬೇಕಾಗ್ಬೋದು. ಈಗ ಭಾಳ ದೊಡ್ಡ ಟೆಕ್ನಿಕಲ್ ವೆಪನ್ ಅಂತಂದರೆ ಯೂಟ್ಯೂಬ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ. ನಮಗೆ ನೀವು ವಚನವಾಹಿನಿಗೆ ನಿಮ್ಮಲ್ಲಿರೋ ಎಲ್ಲ ಜ್ಞಾನವನ್ನು ಮುಂದಿನ ದಿನಗಳಲ್ಲಿ ಮಾತಿನ ಮೆರವಣಿಗೆ ಮೂಲಕ ಬರ್ತೀರಾ? ಖಂಡಿತವಾಗಿ ಬರ್ತೇನೆ ಸರ್. ತಾವು ಇಲ್ಲಿವರೆಗೂ ಲಿಂಗಾಯತ ಧರ್ಮದ ಶ್ರೇಷ್ಠತೆ ಅಂದರೆ ಬಸವ ಫಿಲಾಸಫಿ ಶ್ರೇಷ್ಠತೆಯನ್ನು ಇತರ ಧರ್ಮಗಳೊಂದಿಗೆ ಹೋಲಿಸ್ಕೊಂಡು ಹೇಳಿದ್ರಿ. ಮುಖ್ಯವಾಗಿ ಇವತ್ತು ಆಗಬೇಕಾಗಿರುವಂಥ ಮೂಲಭೂತ ಅಥವಾ ಮುಂದಿನ ಮಾರ್ಗದ ಬಗ್ಗೆ ಏನು ಹೇಳಲೇಬೇಕು ಅನ್ನಿಸ್ತದೆ ಸರ್ ತಮಗೆ? ನೋಡಿ, ಮೊದಲನೇದಾಗಿ ಇದು ಭಾಳ ನಾನು ಸ್ಪಷ್ಟಪಡಿಸ್ತೇನೆ. ನನಗೆಲ್ಲ ಧರ್ಮಗಳಿಗೂ ಪ್ರೀತಿ ಇದೆ, ಆದರೆ ಇದು ವಿಶಿಷ್ಟವಾಗಿದೆ. ಆಯಾ ಧರ್ಮ ಅವಕ್ಕೆ ವಿಶಿಷ್ಟವಾಗಿದ್ದಾವೆ, ಇರ್ಬೋದು. ಇದು ವಿಶಿಷ್ಟವಾಗಿದೆ. ಯಾಕೆ ವಿಶಿಷ್ಟವಾಗಿದೆ ಅಂದರೆ, ಈಗ ನೋಡಿ, ಜಗತ್ತಿನಲ್ಲಿ ಅತಿ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೈನ್ ಅಂತ ಹೇಳ್ತಾರೆ. ಐನ್ಸ್ಟೈನ್ ಏನು ಹೇಳಿದ್ರು? ಐನ್ಸ್ಟೈನ್ ಟೋಲ್ಡ್ ಎವ್ರಿಥಿಂಗ್ ಹ್ಯಾಸ್ ಕಮ್ ಔಟ್ ಫ್ರಮ್ ವ್ಯಾಕ್ಯೂಮ್ ಆ್ಯಂಡ್ ಇಟ್ ವಿಲ್ ಎಂಡ್ ಅಪ್ ಇನ್ ವ್ಯಾಕ್ಯೂಮ್. ಇದನ್ನು ಐನ್ಸ್ಟೈನ್ ಮೊದಲು ಹೇಳಿದ್ದಲ್ಲ, ನಮ್ಮ ಬಸವಣ್ಣ ಹೇಳಿದ್ದು, ನಮ್ಮ ಶರಣರು ಹೇಳಿದ್ದು. ಇದು ಬಯಲು ತತ್ವ ಇದೆ. ಅಲ್ಲಮ್ಮ ಹೇಳ್ತಾನೆ, ಶೂನ್ಯ ಮತ್ತು ಬಯಲು. ಎಲ್ಲರೂ ಅದು ವಸ್ತು ಚೈತನ್ಯಾತ್ಮ ಏನು ಹೇಳಿದ್ರಲ್ಲ, ಬಸವಣ್ಣ ಹತ್ರ ಯಾಕೆ ಬಂದರು? ನಾನು ಎಲ್ಲ ಶರಣರು ಈಕ್ವಲ್, ನನಗೆ ಬಸವಣ್ಣ ಯಾರಿಗಿಂತಲೂ ನನಗಿಂತ ಕಿರಿಯರಿಲ್ಲ ಅಂತ ಹೇಳಿದ್ದಾರೆ. ಆದರೆ ಸೈದ್ಧಾಂತಿಕವಾಗಿ ಹೇಳಬೇಕಾದ್ರೆ ಈ ಜೇನುಗೂಡಿನ ರಾಣಿ ಜೇನು ಯಾರು?
ಇದು ನಿರ್ಣಾಯಕ ಆಗಬೇಕಲ್ಲ. ಈ ಜೇನುಗೂಡಿನ ನವ ಸಮಾಜದ ಜೇನುಗೂಡಿನ ರಾಣಿ ಜೇನು ಬಸವಣ್ಣ. ರಾಣಿ ಜೇನು ಬಸವಣ್ಣ ಇದ್ದಾಗಲ್ವಾ ಎಲ್ಲರೂ ಬಂದರು. ಎಲ್ಲಿಂದ ಬಂದರು ಅವರು? ಎಷ್ಟು ನೋಡಿ, ನಮ್ಮ ಒಬ್ಬರು ಮಿಲ್ಟ್ರಿಯಲ್ಲಿದ್ದ ಫ್ರೆಂಡ್ ಹೇಳ್ತಾಯಿದ್ರು, ನಮ್ಮ ಗೆಳೆಯರು, ಅವ್ರು ತೀರ್ಕೊಂಡ್ರು, ಹಿರಿಯರಿದ್ರು ನಮಗಿದ್ಲು. ಅವರು ಲದಾಖ್ನಲ್ಲಿದ್ದರು. ಅಲ್ಲಿ ಅಲ್ಲಮ ಮಾರ್ಗ ಅಂತ ಇದೆ ಅಂತ. ಹಾಂ, ಅವ್ರು ಹೇಳ್ತಾಯಿದ್ರು. ಈ ಅಲ್ಲಮ್ಮ ಅಕ್ಕ ಇವರಿಗೆಲ್ಲ ನಾರ್ತ್ನಲ್ಲಿ ಇವರೆಲ್ಲ ಹೆಸರುಗಳು ಬರ್ತವೆ. ಅಲ್ಲಮ್ಮ ಅಷ್ಟೆಲ್ಲ ಸುತ್ತ ಬಂದಿರು. ಅಷ್ಟೆಲ್ಲ ಸುತ್ತ ಬಂದು ಇವ್ರು ಯಾಕೆ ಅಲ್ಲಮ್ಮನನ್ನು ಏನು ಮಾಡಿದ್ರು? ಶೂನ್ಯ ಸಿಂಹಾಸನಾಧೀಶ್ವರ ಮಾಡಿದ್ರು. ನಟುವರ ಜನಾಂಗ ಅಂದರೆ ಅವರು ಅತ್ಯಂತ ತುಳಿತಕ್ಕೊಳಗಾದ ಜನಾಂಗ. ಆಮೇಲೆ ಅತ್ಯಂತ ಸಂಗೀತ, ನೃತ್ಯ, ಕಲೆ, ಸಾಹಿತ್ಯ, ಭಾಷೆ ಇದರಲ್ಲಿ ಪ್ರಬುದ್ಧರಾದಂಥ ಜನಾಂಗ ಮತ್ತು ಅತ್ಯಂತ ತುಳಿತಕ್ಕೊಳಗಾದ ಜನಾಂಗ. ನಟವರ ಜನಾಂಗ ಈಗ ಇದೆ ಏನು ಸರ್? ಇದೆ ಆದರೆ ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂತ ಆ ರೂಪದಲ್ಲಿ ಇಲ್ಲ. ಅದು ನಾವು ಇನ್ನೊಂದು ಸಲ ಮಾತಾಡುವ. ಯಾಕಂದರೆ ನಾವು ಅದನ್ನು ಹೇಳಿದ್ರೆ ಜನರಿಗೆ ಒಂದು ಕನ್ಫ್ಯೂಷನ್ ಆಗ್ತದೆ, ಮಾತಾಡೋದು ಬೇಡ. ನಟುವರ ಜನಾಂಗ, ಆ ನಟುವರ ಜನಾಂಗ ಅತ್ಯಂತ ಶೋಷಣೆಗೆ ಒಳಗಾದ ಜನಾಂಗ ಎಲ್ಲ ದೃಷ್ಟಿಯಿಂದ. ಬಸವಣ್ಣ ಕಟ್ಟಕಡೆಯ ಮನುಷ್ಯನಲ್ಲಿರುವಂಥ ಮಹಾಜ್ಞಾನಿಯನ್ನು ಹುಡುಕಿ ಮೇಲೆ ತರಬೇಕಾದ್ರೆ ಬಸವಣ್ಣನವರ ಪ್ರಜ್ಞೆಯನ್ನು ಅರ್ಥ ಮಾಡ್ಕೊಳ್ಳಿ. ಆ ಪ್ರತಿಭೆಯನ್ನು ಗುರುತಿಸೋದು ಹೆಡ್ ಹಂಟರ್ಸ್ ಅಂತ ಕರೀತಾರೆ. ಅದನ್ನು ಗುರುತಿಸಿ ಎಲ್ಲಿ ಗುರುತಿಸಿದ್ರು? ಅತ್ಯಂತ ಕಟ್ಟಕಡೆಯ ಜನಾಂಗದಲ್ಲಿ. ಹುಟ್ಟಿರೋದು ಕಟ್ಟಕಡೆಯ ಜನಾಂಗದಲ್ಲಿದ್ದರು. ಅಲ್ಲಮ್ಮನ ಅಪ್ರತಿಮ ಪ್ರತಿಭೆಯನ್ನು ಕಂಡು ಹಿಡಿದ್ರಲ್ಲ ಅವರೇ. ಅದಕ್ಕೇ ಹೇಳೋದು. ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ? ವೇದಶಾಸ್ತ್ರ ಪುರಾಣ ಓದಿದವರು ಹಿರಿಯರೇ, ದೊಂಬನೇನು ಕಿರಿಯನೇ. ದೊಂಬರಾಟ ಮಾಡೋನು ಒಂದು ಬ್ಯಾಲೆನ್ಸ್, ಥಿಯರಿ ಆಫ್ ಬ್ಯಾಲೆನ್ಸ್ ಮೇಲೆ ಮಾಡ್ತಾನೆ ಅವನು ಗ್ರೇಟೇ. ಮತ್ತು ಯಾರು ಗ್ರೇಟ್ ಇಲ್ಲ. ನೀವು ಥಿಯರಿ ಆಫ್ ಬ್ಯಾಲೆನ್ಸು ಫಿಸಿಕ್ಸ್ನಲ್ಲಿ ಹೇಳ್ತೀರಾ, ಹಗ್ಗದ ಮೇಲೆ ನಡುತ್ತೆ ತೋರಿಸ್ರಿ ಪ್ರೊಫೆಸರ್ಗಳು ಅಲ್ವಾ? ಅವ ಥಿಯರಿ ಆಫ್ ಬ್ಯಾಲೆನ್ಸ್ ಗೊತ್ತಿಲ್ಲ. ಥಿಯರಿ ಆಫ್ ಬ್ಯಾಲೆನ್ಸ್ ಅವ್ನ ಲೈಫ್ ಇದೆ. 5 ರೂಪಾಯಿಗೋಸ್ಕರ, 1 ರೂಪಾಯಿ, 4 ಆಣೆಗೋಸ್ಕರ. ಇಂಥ ಬಸವಣ್ಣ ಅವ್ನು ಕಂಡುಹಿಡಿತಾರೆ. ಹಿಂಗೆ ಇಡೀ ಜೀವನ ಕಟ್ಟ ಕಡೆ ಮನುಷ್ಯನ ಜೊತೆ ಇರುವ ಒಂದು ಇದೆಯಲ್ಲ, ಕೆಳಜಾತೀಕರಣಕ್ಕೊಳಗಾಗೋದು, ಕೆಳವರ್ಗೀಕರಣಕ್ಕೊಳಗಾಗೋದು. ಏನು ಕಡಿಮೆ ಇತ್ತು? ಸಕಲ ವೇದ ಶಾಸ್ತ್ರ ಪುರಾಣ ಆಗಮ ಪಾರಂಗತ, ಅಗ್ರಹಾರದ ಒಡೆಯನ ಮಗ. ಯಾಕೆ ಬಿಟ್ಟು ಬಂದರು? ಅರ್ಥ ಮಾಡ್ಕೋಬೇಕಲ್ಲ. ಇದು ಭಾಳ ಅಮೇಝಿಂಗ್. ವೈದಿಕರನ್ನ ಟೀಕಿಸುವ ಬರದಲ್ಲಿ ಬ್ರಾಹ್ಮಣರನ್ನು ಬಸವಣ್ಣನ ಟೀಕಿಸೋಕ್ಕಾಗೋದಿಲ್ಲ. ಆ ವೈಚಾರಿಕತೆಯಲ್ಲಿ ಉದಯಿಸಿದ್ದು. ಒಂದೊಂದು ನೆನಪಿಟ್ಕೊಳ್ಳಿ, ಬ್ರಾಹ್ಮಣ್ಯವನ್ನು ಟೀಕಿಸಬೇಕು, ಬ್ರಾಹ್ಮಣರನ್ನಲ್ಲ. ಅನೇಕ ಜನ ಬ್ರಾಹ್ಮಣರು ಬ್ರಾಹ್ಮಣ್ಯದಿಂದ ಹೊರಗೆ ಬಂದಿದ್ದಾರೆ. ಅನೇಕ ಜನ ಕೆಳಜಾತಿ ಕೆಳವರ್ಗದವರು ಬ್ರಾಹ್ಮಣ್ಯವನ್ನು ಆಚರಿಸ್ತಾ ಇದ್ದಾರೆ. ಬ್ರಾಹ್ಮಣ್ಯ ಕೇವಲ ಬ್ರಾಹ್ಮಣರ ಜೊತೆ ಇಲ್ಲ. ಬ್ರಾಹ್ಮಣ್ಯ ಅನ್ನೋದು ಲಿಂಗಾಯತರ ಜೊತೆ ಇದೆ, ಮುಸ್ಲಿಮರ ಜೊತೆ ಇದೆ, ಕ್ರೈಸ್ತರ ಜೊತೆ ಇದೆ. ಅಲ್ಲಿ ಜಾತಿಗಳಿದ್ದಾವೆ. ಬ್ರಾಹ್ಮಣ್ಯ ಅಂದರೆ ಫ್ಯೂಡಲ್ ಅಟಿಟ್ಯೂಡು ಅಷ್ಟೇ. ಈ ಬ್ರಾಹ್ಮಣ್ಯ ಏನದಲ್ಲ, ಈ ಶ್ರೇಷ್ಠತೆಯ ಒಂದು ತವಕ ಇದೆಯಲ್ಲ, ಅದೇ ಬ್ರಾಹ್ಮಣ್ಯ. ಒಬ್ಬ ಬಲಗೈನವನು ಏನು ಹೇಳ್ತಾನೆ? ಎಡಗೈವನಿಗಿಂತಲೂ ನಾ ಶ್ರೇಷ್ಠ ಅಂತಾನೆ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಎಡಗೈನವನು ಏನು ಹೇಳ್ತಾನೆ? ನಾನು ದಕ್ಕಲ್ಗಿಂತಲೂ ಅವನಕಿತ್ಲು ನಾ ಶ್ರೇಷ್ಠ ಅಂತಾನೆ. ಅವೇನಂತಾನೆ? ನನ್ನ ಹೆಂಡತಿಗಿಂತಲೂ ನಾ ಶ್ರೇಷ್ಠ ಅಂತ. ಅಲ್ಲಿಗೆ ಬಂದು ನಿಂತು ಆ ಹೆಂಡತಿ ಮಕ್ಕಳಿಗಿಂತಲೂ ನಾ ಶ್ರೇಷ್ಠ ಅಂತಾಳೆ. ಇದನ್ನು ಅರ್ಥ ಮಾಡಿ. ಇದಲ್ಲ, ಈ ಶ್ರೇಷ್ಠತೆಯ ರೋಗ ಇದೆಯಲ್ಲ, ಇದು ಬ್ರಾಹ್ಮಣ್ಯ. ಇದು ಎಲ್ಲರಿಗಿದೆ. ಮುಸ್ಲಿಮ್ಸಲ್ಲಿ ಇದೆ. ಅವರು ಪಿಂಜಾರಿಗೆ ಹೆಂಗೆ ನೋಡ್ತಾರೆ, ನಾಲ್ ಬಡಿಯವ್ರಿಗೆ ಹೆಂಗೆ ನೋಡ್ತಾರೆ, ಎಮ್ಮೆ ಬಳಸೋ ಜಾತ್ಕಾರಿಗೆ ಹೆಂಗೆ ನೋಡ್ತಾರೆ ಅಲ್ವಾ? ಬಂದ ನಾವೆಲ್ಲರೂ ಮನುವಾದಿಗಳಿದ್ದೇವೆ. ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ನಾವು ಪ್ರತಿಯೊಬ್ಬರು ಮನುವಾದಿ ಇದ್ದೇವೆ ಎಲ್ಲ ಧರ್ಮದಲ್ಲಿ. ನಾವು ಸಿಖ್ ಧರ್ಮದಲ್ಲಿ ಇದು ಇದೆ, ಅನ್ಟಚಬಿಲಿಟಿ ಇದೆ. ಎಲ್ಲವನ್ನು ಮೀರಿದ ಧರ್ಮ ಅದು. ಇನ್ಫ್ಲುಯೆನ್ಸ್ಡ್ ಬೈ ಬಸವ ಫಿಲಾಸಫಿ. ಅಲ್ಲಿನೂ ಇದೆ. ಲಿಂಗಾಯತರಲ್ಲಿದೆ, ಅನ್ಟಚಬಿಲಿಟಿ ಇದೆ. ಮುಸ್ಲಿಮ್ಸಲ್ಲಿದೆ. ಅನ್ಟಚಬಿಲಿಟಿ ಇರದಿದ್ರು ಕೂಡ ಕೀಳಾಗಿ ನೋಡೋದಿದೆ. ಯಾರೇ ಜಾತ್ಕಾರಿಗೆ ಹೆಣ್ಣು ಕೊಡ್ತಾರ? ಅಲ್ಲೂ ಇದೆ ಅಲ್ಲ ಸರ್. ಅದೇ ನಾವೆಲ್ಲ ಪ್ರಾಡಕ್ಟ್ ಆಫ್ ಮನುವಾದ. ಭಾರತೀಯ ಮುಸ್ಲಿಮ, ಭಾರತೀಯ ಕ್ರೈಸ್ತ, ಭಾರತೀಯ ಸಿಖ್, ಭಾರತೀಯ ಲಿಂಗಾಯತ, ನಾವೆಲ್ಲರೂ ಕೂಡ
ಮನುವಾದದ ವೈರಸ್ಸಿಂದ ಬಳಲ್ತಾ ಇದ್ದೇವೆ. ನಮ್ಮನ್ನು ನಾವು ಟೀಕೆಗೊಳಪಡಿಸಬೇಕು. ಇದೇ ಬಸವಣ್ಣ ನಮ್ಗೆ ಕಲಿಸಿದ್ದು. ಈಗ ನೋಡಿ, ಇದು ವೈಜ್ಞಾನಿಕ ಬಯಲು. ಎರಡನೇದೇನಿದೆ, ಸ್ವರ್ಗ ನರಕ ಇಲ್ಲ, ಆಚಾರ್ಯ ಸ್ವರ್ಗ ಇಲ್ಲ, ನಮ್ಮ ತಲೆನಲ್ಲಿದೆ ಅಲ್ವಾ. ಸ್ವರ್ಗ ನರಕ ಇಲ್ಲ, ಕರ್ಮ ಹರಬಸುವ ಕರ್ಮ ಸಿದ್ಧಾಂತ ಇಲ್ಲ. ಇಲ್ಲಿ ಯಾವ ಸಂಚಿತ ಕರ್ಮ, ಪ್ರಾರಬ್ಧ ಸಂಚಿತ ಕರ್ಮ, ಜನ್ಮಾಂತರಗಳೇ ಇಲ್ಲ ಇಲ್ಲಿ. ಡಿಪಾಸಿಟ್ ಆಗೋದೇ ಅದು ಸಂಚಿತ ಕರ್ಮ. ಪ್ರಾರಬ್ಧ ಕರ್ಮ ಹಿಂದಿ ಜನ್ಮದ್ದು, ಆಗಾಮಿ ಕರ್ಮ ಈ ಸಲ ತಪ್ಪು ಮಾಡ್ತೇವಲ್ಲ ಮುಂದಿನ ಜನ್ಮದಾಗ ಆಗಾಮಿ ಕರ್ಮ. ಇವು ಯಾವೂ ಇಲ್ಲ. ಕರ್ಮ ಹರಬಸವ, ಕರ್ಮ ಸಿದ್ಧಾಂತ ಇಲ್ಲ, ಜಾತೀಯತೆ ಇಲ್ಲ, ವರ್ಣ ಮೇಲು ಕೀಳು ಇಲ್ಲ, ಆಮೇಲೆ ಹೆಣ್ಣು ಗಂಡಿನ ಭೇದ ಭಾವ ಇಲ್ಲ, ಸ್ವರ್ಗ ನರಕ ಇಲ್ಲ, ಪುನರ್ಜನ್ಮ ಇಲ್ಲ, ಮೋಕ್ಷ ಇಲ್ಲ. ಯಾಕಂದ್ರೆ ಸ್ವರ್ಗ ನರಕ ಮೋಕ್ಷ ತಗೊಂಡೆ, ಮೋಕ್ಷ ಇಲ್ಲ. ಕೂಡಲ ಸಂಗನ ಶರಣರು ಅಚ್ಚಲಿಂಗೈಕ್ಯರು. ಸತ್ ಮೇಲೆ ಲಿಂಗೈಕ್ಯ ಆಗೋದಲ್ಲ, ನಿಜ ಜೀವನದಲ್ಲಿ ಲಿಂಗಾಂಗ ಸಾಮರಸ್ಯದ ಮೂಲಕ ಅವರು ಮೋಕ್ಷವನ್ನು ಸಾಧಿಸ್ತಾರೆ. ಇದು ಭಾಳ ದೊಡ್ಡ ಫಿಲಾಸಫಿ ಇದೆ, ವೆರಿ ಸೈಂಟಿಫಿಕ್ ಇದೆ. ಆಮೇಲೆ ದೇವರು ಹೊರಗಡೆ ಇಲ್ಲ, ನಿಮ್ಮ ಒಳಗಡೆ ಇದ್ದಾನೆ. ಮ್ಯಾಟರ್ ಆ್ಯಂಡ್ ಎನರ್ಜಿ, ದೇರ್ ಈಸ್ ನೋ ಮ್ಯಾಟರ್ ವಿದೌಟ್ ಎನರ್ಜಿ. ಅದು ಜೊತೆನೇ ಇದೆ, ಅದೇ ಕೂಡಲ ಸಂಗಮ. ಎಷ್ಟು ಸೈಂಟಿಫಿಕ್ ಆಗಿದೆ, ಎಷ್ಟು ವೈಜ್ಞಾನಿಕವಾಗಿದೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಎರಡನೇದ್ದು, ಇಡೀ ಜಗತ್ತು ದುಡಿಯುವ ಜನರನ್ನು ಒಂದಾಗಿ ಮಾಡಿ, ದುಡಿಯುವ ಜನರನ್ನು ಒಂದು ಒಗ್ಗಟ್ಟನ್ನು ತಂದು ಆ ಲೀಡರ್ಶಿಪ್ ಕೊಟ್ಟಂಥವ್ರು ಯಾರು? ಬಸವಣ್ಣ. ಯುರೋಪು 19ನೇ ಶತಮಾನವರೆಗೂ, ಮಾರ್ಕ್ಸ್ ಎಂಗೆಲ್ಸ್ವರೆಗೂ ಅದು ಆಗಲಿಲ್ಲ. ಅವೆಲ್ಲ ಗಿಲ್ಡ್ಸ್ ಇದ್ದವು. ಗಿಲ್ಡ್ಸ್ ಅಂದರೆ ವೃತ್ತಿ ಸಂಘಗಳಿದ್ದು. ಇಲ್ಲಿ ಹಾಗೆ ಇದ್ದು ಅಲ್ಲ, ಎಲ್ಲರೂ ಸೇರಿಸಿ ಒಂದು ಸಂಕುಲ ಮಾಡಿದ್ರು. ವಾಟ್ ಈಸ್ ಸಂಕುಲ? ಶರಣ ಸಂಕುಲ ಅಂದರೆ ಎಲ್ಲಿ ಕುಲಗಳಿಲ್ಲವೋ, ಎಲ್ಲಿ ಜಾತಿಗಳಿಲ್ಲವೋ, ಎಲ್ಲಿ ಹೆಣ್ಣು ಗಂಡಿನ ಜಾತಿ ಕುಲಗಳಿಲ್ಲದ ಒಂದು ಸಮೂಹ. ಇದಕ್ಕೆ ಸಂಕುಲ ಅಂತ. ಇದೇ ಕಮ್ಯೂನ್. ಕಮ್ಯೂನಿಸಮ್ ಅಂದ್ರೇನು? ಸಂಕುಲವಾದ ಯಾರು ತಂದ್ರೆ ಜಗತ್ತಿನಾಗ? ಕಾರ್ಲ್ ಮಾರ್ಕ್ಸ್ ಅಲ್ಲ, ಬಸವಣ್ಣ. ಸಂಕುಲವಾದ, ಶರಣ ಸಂಕುಲ. ಅಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಆಮೇಲೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದು ಸಂಕುಲ ಮೊದಲು ಬಂದಿದ್ದು ಎಲ್ಲಿ? ಪ್ರಜ್ಞೆ. ರಿನೈಸೆನ್ಸ್ ಸ್ಟಾರ್ಟ್ ಆಗಿದ್ದು ಬಸವ ಕಲ್ಯಾಣದಲ್ಲಿ. ಸಂಕುಲ ಪ್ರಜ್ಞೆ. ಅಲ್ಲಿ ಬ್ರಾಹ್ಮಣ ಮೂಲದವನು ಅಷ್ಟೇ, ಸಮಗಾರ ಹಳ್ಳಿನೂ ಅಷ್ಟೇ. ಅದು ಅಂತರ್ಜಾತಿ ವಿವಾಹ ಅಲ್ಲ, ಲಿಂಗವಂತರ ಮಕ್ಕಳ ವಿವಾಹ. ಇದು ನಾವು ತಿಳ್ಕೊಬೇಕು. ಜಾತಿನೇ ಇಲ್ಲ. ರೆನೆಸಾನ್ಸ್ ಆಗಿ ಪರಿವರ್ತನೆ ಆದ ಒಂದು ಸಮೂಹದ ಮಕ್ಕಳು ಮದುವೆ ಆದ್ರೆ ಅಷ್ಟೇ. ಈಗ ನೋಡ್ರಿ, ಅವರು ಏನಂತ ಅವ್ರದ್ದು ದಾಸೀಪುತ್ರನಾಗಲಿ ವಿಶ್ವಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ. ಇದು ಪಾದೋದಕಂದ್ರೇನು? ಸ್ವಾಮಿಗಳ ಕಾಲಿನ ನೀರು ಅಲ್ಲ. ಪಾದ ಅಂದರೆ ನೋಡಿ, ಜ್ಞಾನ ಅಂತ ಅರ್ಥ ಇದೆ, ಹೊಳವು ಅಂತ ಅರ್ಥ ಇದೆ, ಕಿರಣ ಅಂತ ಅರ್ಥ ಇದೆ. ಲಿಂಗಕ್ಕೆ ಮಜ್ಜನ ಕೆರೆದುದು ಪಾದೋದಕ್ಕಂತ. ಎವ್ರಿ ವರ್ಡ್ ಡಿಫೈನ್ಡ್ ಇನ್ ವಚನ. ಪ್ರತಿಯೊಂದು ವರ್ಗದ ವ್ಯಾಖ್ಯಾನ ಇದೆ, ಪ್ರತಿಯೊಂದು ಶಬ್ದದ ವ್ಯಾಖ್ಯಾನ ಇದೆ. ಲಿಂಗಕ್ಕೆ ಮಜ್ಜನ ಕೆರೆದುದು ಪಾದೋದಕ. ಲಿಂಗಕ್ಕೆ ಮಜ್ಜನ ಕೆರೆದು ಯಾಕೆಂದರೆ ಅದರಾಗ ಫಾಸ್ಫರಸ ಇದೆ, ರಂಜಕ ಇದೆ. ಅದು 10 ಔಷಧೀಯ ಗುಣಗಳಿಂದ ಒಂದು ಲಿಂಗ ಆಗಿದೆ. ಆ ನೀರು ಏನಿದೆಯಲ್ಲ, ಅದು ಫುಡ್ ಫಾರ್ ಬ್ರೈನ್. ತಿಳಿಸೋತಾರಲ್ಲ, ಫುಡ್ ಫಾರ್ ಬ್ರೈನ್. ಅದನ್ನು ಎಂಗೆಲ್ಸ್ ಹೇಳಿದ್ದಾರೆ 19ನೇ ಶತಮಾನದಲ್ಲೇ. ಮನುಷ್ಯರು ಯಾವಾಗ ಅವರಿಗೆ ರಂಜಕದ ಸಂಬಂಧ ಬಂತು, ಅವರ ಬೌದ್ಧಿಕ ಬೆಳವಣಿಗೆ ಆಯಿತು. ಇದು 12ನೇ ಶತಮಾನದಾಗ ಹೇಳ್ತಾರೆ, ರಂಜಕದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಸೈನ್ಸ್ ಇದೆ, ಸೈಂಟಿಫಿಕ್ ಟೆಂಪರಮೆಂಟು. ದೇ ಆರ್ ನಾಟ್ ಸೈಂಟಿಸ್ಟ್, ಬಟ್ ದೇ ಆರ್ ಫುಲ್ ಆಫ್ ಸೈಂಟಿಫಿಕ್ ಟೆಂಪರಮೆಂಟ್. ವಿಜ್ಞಾನಕ್ಕಿಂತಲೂ ವೈಜ್ಞಾನಿಕ ಮನೋಭಾವ ಭಾಳ ಮುಖ್ಯ ಇದೆ. ಎಲ್ಲವೂ ವೈಜ್ಞಾನಿಕ ಮನೋಭಾವದಿಂದಿದೆ. ಆಮೇಲೆ ಜನರನ್ನು ಸಂಘಟನೆ ಮಾಡಿದ್ರು, ದುಡಿಯೋ ವರ್ಗದ ಸಂಘಟನೆ ಮಾಡಿದ್ರು, ತುಳಿತಕ್ಕೊಳಗಾದವ್ರ ಸಂಘಟನೆ ಮಾಡಿದ್ರು, ಯುದ್ಧ ವಿರೋಧಿ ನಿಲುವನ್ನು ತಾಳಿದ್ರು. ಬಸವಣ್ಣ ಕಾಲಿಗೆ ಯಾವೊಂದು ಯುದ್ಧ ಆಗಲಿಲ್ಲ. 6ನೇ ವಿಕ್ರಮದೇ ದಿವಸ ಯುದ್ಧಗಳಿದ್ದು. ಬಸವಣ್ಣ ಕಾಲಿಗೆ ಯುದ್ಧ ಐತೇನೋ? ಆಗಲಿಲ್ಲ. ಬಸವಣ್ಣ ಚಳವಳಿಗಳು ಯುದ್ಧ ವಿರೋಧಿ ಇರ್ತವೆ. ವಚನ ಚಳವಳಿ. ಜಗತ್ತಿನಲ್ಲಿ ಮೊಟ್ಟ ಮೊದಲು ಚಳವಳಿಯ ಪ್ರಜ್ಞೆ ಮೂಡಿಸಿದವರು ಬಸವಣ್ಣವರು. ಯುದ್ಧ ವಿರೋಧಿ ಮೂಡಿಸಿದವರು ಬಸವಣ್ಣವರು. ಆಮೇಲೆ ದುಡಿಯುವ ವರ್ಗವನ್ನು ಸಂಘಟನೆ ಮಾಡಿದವರು, ಅದಕ್ಕೆ ನಾಯಕತ್ವ ವಹಿಸಿದವರು ಬರ್ತವರು. ಆಮೇಲೆ ಇನ್ನೂ ಆಶ್ಚರ್ಯ ಅಂದರೆ ಕಮ್ಯೂನ್ ಲೀಡರ್ಶಿಪ್. ಇಲ್ಲಿ ಬಸವಣ್ಣ ಒಬ್ಬರೇ ನಾಯಕಲ್ಲ, 770 ಅಮರಗಣಗಳೇ ಪಾರ್ಲಿಮೆಂಟರಿ ಸಿಸ್ಟಮ್. ಅನುಭವ ಮಂಟಪ ಇಲ್ಲಿ ಎಲ್ಲಿತ್ತು? ಇಲ್ಲಿ ಒಬ್ರು ಹೇಳ್ತಿದ್ರು, ಇದು ಗುರು ಪರಂಪರೆ ಅಲ್ಲ,
ಅರಿವಿನ ಪರಂಪರೆ, ಅರಿವೇ ಗುರು, ಅರಿವಿನ ಪರಂಪರೆ ಇದೆ. ಈ ಅರಿವಿನ ಪರಂಪರೆಯನ್ನು ನಾವು ಅರ್ಥ ನೋಡಿ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಲ್ಲಿ ಬಂತು? ಎಲ್ಲ ಸಣ್ಣವರು ಕೂಡ ಎಷ್ಟು ನೋಡಿ, ಬಸವಣ್ಣ ಹೇಳ್ತಾರೆ ಸವೆದು ಬದುಕಿದೇನು ಅಂತ ಹೇಳ್ತಾರೆ. ಎಷ್ಟು ಕ್ವಶನ್ ಮಾಡಿದ್ದಾರೆ, ಎಲ್ಲರೂ ಬಸವಣ್ಣ ಟೀಕೆ ಮಾಡಿದ್ದಾರೆ. ಅಂಥ ಗ್ರೇಟ್ ಮ್ಯಾನ್ ಎಲ್ಲರೂ ಟೀಕೆ ಮಾಡಿದ್ದಾರೆ. ಅಕ್ಕ ಮದುವೆ ಇದು ಕೊಟ್ಟಣದ ಮನೆ ಬಸವಣ್ಣ ಮನೆ ಅಂತಾಳೆ. ಅವ್ನು ಚಂದ ಬಸವಣ್ಣ ಹೇಳ್ತಾರೆ, ಈ ಭಾವ ಬಸವಣ್ಣನಿಗೆ ಆಯ್ತಲ್ಲದೆ ಎನಗಿಲ್ಲ ನೋಡು ಅಂತ ಹೇಳ್ತಾರೆ. ಮಾತು ಕಲಿಸೋದು ಬಸವಣ್ಣ. ಭಾರತದ ಇತಿಹಾಸದಲ್ಲಿ ಮಾತನಾಡ್ಲಿಕ್ಕೆ ಕಲಿಸೋರು ಯಾರು? ಬಸವಣ್ಣ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಕ್ವಶನ್ ಮಾಡ್ಲಿಕ್ಕೆ ಕಲಿಸೋರು ಯಾರು? ಬಸವಣ್ಣ. ಬರೀ ಹೇಳ್ದಂಗೆ ಕೇಳುವ ತತ್ವ ಅಲ್ಲ ಇದು. ಇದು ಗುರು ಪರಂಪರೆ ಅಲ್ಲ, ಇದು ಅರಿವಿನ ಪರಂಪರೆ. ಆ ಅರಿವೇ ಗುರು. ಇಲ್ಲಿ ಆ ಸಣ್ಣವರಿರಲಿ, ಅಜಕೋಟಿ ವರ್ಷದವರೆಲ್ಲ ಹಿರಿಯರೇ. ಅರಿವಿನ ಹಿರಿತನ. ಅವನು ಬಾಲಕ ಇದ್ದರೂ ಕೂಡ ಅರಿವಿಗೆ ಬೆಲೆ. ಇದು ಎಲ್ಲ ಭಾಳ ಹೊಸ. ನೀವು ಏನು ಹೇಳ್ತೀರಿ ಎಲ್ಲ ಹೊಸದು. ಈ ಕ್ವಶನ್ ಮೀ ಜಗತ್ತಿನಾಗ ಏನು ನೀವು ಹೇಳ್ತಿರಲ್ಲ ಅದರ ಮೂಲ ನಮ್ಮ ಬಸವ ಕಲ್ಯಾಣ, ನಮ್ಮ ಶರಣರು, ನಮ್ಮ ಅನುಭವ ಮಂಟಪ, ನಮ್ಮ ವಚನಗಳು. ಎನಿ ಕ್ವಶನ್ ನೀವು ಯಾವುದೇ ಪ್ರಶ್ನೆ ಹಾಕ್ರಿ, ಜಗತ್ತಿನಾಗ ಇಂಥದ್ದು ಐತಿ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಐ ವಿಲ್ ಪ್ರೂವ್ ದಟ್ ವಚನದಲ್ಲಿದೆ. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಹಾಂ ಪರಿಹಾರ ನೀಡುವಂಥ ವಚನಗಳು ಇದ್ದಾವೆ. ಹೌದು, ಮಾರ್ಗಸೂಚಿ ಇದೆ. ಹೌದು. ಅದನ್ನು ಗ್ರಹಿಸಿಕೊಂಡು ಹೇಳುವ ವಾತಾವರಣ, ಜವಾಬ್ದಾರಿ ಯಾರಿಗಿದೆ ಸರ್? ನನಗೆ ಅಮೇರಿಕಾದಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ರು. ಏನು ಕೇಳಿದ್ರು ಅಂದರೆ, ಒಬ್ಬ ಹೆಣ್ಮಗಳು ಕೇಳಿದ್ಲು, ಈ ಥರ್ಡ್ ಜೆಂಡರ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರನ್ನ ಹೆಂಗೆ ಅಂತ ನೋಡಮ್ಮ, ಜೀವದ ಬಗ್ಗೆ ಬಸವಣ್ಣವ್ರು ಮಾತಾಡಿದ್ದಾರೆ. ಸಕಲ ಜೀವಾತ್ಮರಿಗೆ ಲೇಸನೆ ಬೇಯಿಸುವ ನಮ್ಮ ಕೂಡಲ ಸಂಗನ ಶರಣರು ಅವರೇ ಕುಲಜರು. ಸಕಲ ಜೀವಾತ್ಮರಿಗೆ ಲೇಸನೆ ಬೇಯಿಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಮತ್ತು ಅವರಿಗೆ ಜೀವಾತ್ಮ ಹೋಯ್ತು. ಹೀಗೆ ಒಬ್ಬರು ಪ್ರಶ್ನೆ ಕೇಳಿದ್ರು, ನೀವು ಎಲ್ಲಕ್ಕೂ ಪ್ರಶ್ನೆ ಇದು ಇದೆ, ಉತ್ತರ ಇದೆ ಅಂತ ಹೇಳ್ತೀರಿ, ಏಡ್ಸ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿ. ಆಮೇಲೆ ನಾನು ಸ್ವಲ್ಪ ತಬ್ಬಿಬಾದೆ, ಸಡನ್ ನೆನಪಾಯ್ತು. ಛಲ ಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಇದೇ ಏಡ್ಸ್ಗೆ ಔಷಧಿ ಹೇಳಿದ್ದಾರೆ. ಇದು ನನಗೆ ಯಾಕೆ ಬಂತು ಅಂದರೆ, ನಾನು ಫಸ್ಟು ಒನ್ ಆಫ್ ದ ಫಸ್ಟ್ ರೈಟರ್ಸ್ ಅಬೌಟ್ ಏಡ್ಸ್ ಪ್ರಜಾವಾಣಿಗೆ ಒಂದು ಆರ್ಟಿಕಲ್ ಬರಲಿಕ್ಕೆ ಹೇಳಿದರು. ನಾನು ಅಮೇರಿಕನ್ ಇದನ್ನು ಓದ್ತಾ ಇದ್ದೆ. ಏಡ್ಸ್ ಬಗ್ಗೆ ಅವ್ರು ಏನೇನು ಮಾಡಿದ್ದಾರೆ ಎಲ್ಲ ರೆಫರ್ ಮಾಡ್ತಾಯಿದ್ದೆ. ಅವರೆಲ್ಲ 108 ಹೇಳಿದ್ರು, ಅದು ಕಾಂಡಮ್ 108 ಹೇಳಿದ್ರು. ಕೊನೆಗೆ ನೈತಿಕತೆ, ಕ್ಯಾರೆಕ್ಟರ್ ಈಸ್ ದಿ ಬೆಸ್ಟ್ ಮೆಡಿಸಿನ್ ಅಂತ ಲಾಸ್ಟ್. ನನಗೆ ಅದು ಸಡನ್ ನೆನಪಾಯ್ತು ನನಗೆ. ಅದು ಎಷ್ಟೋ ವರ್ಷದಿಂದ ಬರೆದಿದೆ. ಅದಕ್ಕೆ ನಾನು ಹೇಳಿದೆ, ಛಲ ಬೇಕು ಶರಣಂಗೆ ಪರಸತಿಯನ್ನು ಅಲ್ಲೇನೆಂಬ. ಮುಗೀತು ಅವಾಗೆ. ಏಡ್ಸ್ ಕ್ವಶನ್ ಇಲ್ಲ ಅಂದರೆ ಜನರು ಭಾಳ ಅಲರ್ಟ್ ಇದ್ದಾರೆ. ಜನರು ನಮಗಿಂತಲೂ ಜಾಣರಿದ್ದಾರೆ. ಬಸವಣ್ಣ ನಮ್ಗೆ ಕಲಿಸ್ಕೊಟ್ಟಿದ್ದು ಎಲ್ಲರಿಂದ ಕಲಿತೆ ಅಂದ್ರೇನು, ಎಲ್ಲರೂ ಜಾಣರಿದ್ದಾರೆ. ಆದರೆ ಅವರ ಜಾಣತನವನ್ನು ಅವ್ರಿಗೆ ಹೇಳ್ಕೊಡ್ಬೇಕಾಗಿದೆ ಅಷ್ಟೇ ನಾವು. ಹೌದು, ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋ ಮಾರ್ಗ ಹೇಳಿದ ಮೇಲೆ ಹೇಳಕ್ಕೆ ಬರ್ಬೇಕಲ್ಲ. ಅದಕ್ಕೆ ಪ್ರತಿಯೊಬ್ಬ ಜಾಣ ಇದ್ದಾನೆ, ಪ್ರತಿಯೊಬ್ಬ ಪ್ರತಿಭಾವಂತ ಇದ್ದಾನೆ. ಇದು ಬಸವಣ್ಣವರು ದೊಡ್ಡ ಕಾಣಿಕೆ ನಮ್ಮ ಜಗತ್ತಿಗೆ. ಪ್ರತಿಯೊಬ್ಬರು ಪ್ರತಿಭಾವಂತರಿದ್ದಾರೆ. ಅದು ನಾವು ಹೇಳಬೇಕಾಗಿದೆಷ್ಟೇ, ನೀವು ಪ್ರತಿಭಾವಂತರಿದ್ದೀರಾ, ನಿಮಗೆ ಜಾಣತನ ಇದೆ, ನೀವು ನಮಗೆ ಕ್ವಶನ್ ಮಾಡಿರಿ, ನೀವು ಇದನ್ನು ಮಾಡಿರಿ, ಪ್ರತಿಯೊಂದು ಕಲಿಸಿದ್ರಲ್ಲ. ಇದೆಲ್ಲ ಎಲ್ಲಿ ಬಂತು? ಎಷ್ಟು ಚರ್ಚೆಗಳು, ಯಾವ ರೀತಿ ಇದು? ಈಗ ನೋಡ್ರಿ, ಅವರು ಹೆಂಗೆ ಈ ನಿಮ್ಮ ಚೆನ್ನ ಬಸವಣ್ಣನ ಶ್ರೀಪಾದಕ್ಕೆ ನಮ್ಮ ಶ್ರೀಪಾದ ಅಂದರೆ ಜ್ಞಾನ ಸಂಪತ್ತು. ನಿಮ್ಮ ಶ್ರೀಪಾದ ನನಗೆ ಎಂದು ದೊರಕೊಳ್ಳೋದಂದ್ರೆ ನಿಮ್ಮ ಜ್ಞಾನ ಎಂದು ಬರ್ತದೆ. ಎಷ್ಟು ಇದು ನೋಡ್ರಿ ಶಬ್ದಗಳು. ವಚನಗನ್ನಡ ಅಂತ ಹೇಳ್ತೀನಿ, ವಚನಾರ್ಥಗಳು ಬೇರೆ ಇದ್ದಾವೆ, ವಚನಗನ್ನಡ ಇದೆ. ಇಲ್ಲಿ ನಾವು ಒಂದು ಶಬ್ದ ಒಂದು ವಚನದಲ್ಲಿ ಏನು ಅರ್ಥ ಕೊಡ್ತದೆ, ಇನ್ನೊಂದು ವಚನದಲ್ಲಿ ಆ ವಚನದ ಪರಿಸರದಲ್ಲಿ ಅದು ಅರ್ಥ ಕೊಡ್ಕೊತ ಹೋಗ್ತದೆ. ಕಾಂಟೆಕ್ಸ್ಚುವಲ್. ಅದೇ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ಸ್ ವಾಟ್ ವಿ ಕಾಲ್ ಸಿಮ್ಯಾಂಟಿಕ್ ಚೇಂಜ್ ಇನ್ ಲಿಂಗ್ವಿಸ್ಟಿಕ್ಸ್. ಈಗ ನೋಡಿ, ಒಂದೇ ವಿಮರ್ಶೆ. ಎಷ್ಟು ಮಜಾ ಇದೆ ಅಂದರೆ, ಈ ವಚನಗಳು, ಈ ಸಾಹಿತ್ಯದೆಲ್ಲ ವಿಮರ್ಶೆನೂ ಇದೆ. ಒಂದು ಬಸವಣ್ಣಂದು ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಆ ವಚನ ಎಷ್ಟು ಅದ್ಭುತವಾಗಿದೆ ಅಂದರೆ, ಇಟ್ ಈಸ್ ಕ್ರೌನ್ ಆಫ್ ಎಂಟೈರ್ ಬಸವ ಫಿಲಾಸಫಿ. ಎಂಥ ವಿಮರ್ಶೆ ಅದು ನೋಡಿ. ಹೇಳ್ತಾರೆ, ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಹೋದರು. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ವಿಭತ್ಸ, ಅದ್ಭುತ, ಶಾಂತ, ಕರುಣ ಎಲ್ಲ ಕರುಣಾರಸ ಹರಿಸೋದ್ರು. ಆದರೆ ಅವ್ರ ಹತ್ರ ಹೋಗಲಿಲ್ಲ.
ನಮ್ಮ ಯಾರು ಎಲ್ಲ ಸ್ಲಮ್ಗೆ ಹೋದ್ರೆ ಇವರು ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಹೋದರು ಅಷ್ಟೇ, ನೋವಿದೆ ಅಂತ ಹೇಳೋರು. ವಿದ್ಯಾ ಸಾಧಕರೆಲ್ಲ ಬುದ್ಧಿಹೀನರಾದರು. ವಿದ್ಯಾಸಾಧಕರು ಎಲ್ಲ ಬುದ್ಧಿಹೀನರಾದರು. ಯಾಕಂದರೆ ಅವ್ರು ಏನು ವಿದ್ಯೆ ಎಲ್ಲಿ ಬಂತು, ಇದು ಲಂಚದ ದುಡ್ಡು ಕೌಂಟ್ ಮಾಡಲಿಕ್ಕೆ ಎಷ್ಟು ಮಷಿನ್ ಇಡಬೇಕು ಅನ್ನೋದ್ರಲ್ಲೇ ಅವ್ರ ವಿದ್ಯೆ ಹೋಯ್ತು ಅಲ್ವಾ. ಹೀಗೆ ಆಮೇಲೆ ಮುಂದೆ ಹೇಳ್ತಾರೆ, ತತ್ವ ಸಾಧಕರೆಲ್ಲ ಭಕ್ತಿಹೀನರಾದರು. ನೋಡಿ, ಇಲ್ಲಿ ಭಕ್ತಿ ಅಂದರೆ ಭಕ್ತಿಹೀನ ಅಂದರೆ ಹೃದಯಹೀನ ಅಂತ ಅರ್ಥ ಆಗ್ತದೆ. ಇಲ್ಲಿ ಭಕ್ತಿ ಅನ್ನೋದು ಹೃದಯ, ಅದು ಸಕಲ ಜೀವಾತ್ಮರಿಗೆ ಲೇಸನ್ ಬಯಸೋದು ಭಕ್ತಿ ಅಂದರೆ ಕಂಪ್ಯಾಷನ್ ಇಸ್ ಭಕ್ತಿ. ಹೃದಯಹೀನರಾದರು, ಭಕ್ತಿಹೀನರಾದರು. ಯಾರು ತತ್ವ ಸಾಧಕರು ಯಾರಿದ್ರು? ಇವರೆಲ್ಲ ಇದ್ರಲ್ಲ ತ್ರಿಮತಸ್ಥರು. ನಿಮ್ಗೆ ಗೊತ್ತದಲ್ಲ, ಎಷ್ಟು ಶತಮಾನಗಳವರೆಗೆ ಅವರಿಗೆ ರಾಜರೆಲ್ಲ ದುಡ್ಡು ಭೂಮಿ ಎಲ್ಲ ಕೊಡ್ತಿದ್ರು. ಒಬ್ಬ ಹೇಳ್ತಿದ್ದ ವಿಶಿಷ್ಟಾದ್ವೈತ ಶ್ರೇಷ್ಠ, ಅದ್ವೈತ ಶ್ರೇಷ್ಠ, ದ್ವೈತ ಶ್ರೇಷ್ಠ, ಇದೇ ಮಾಡ್ಕೊತ ಬಂದರು. ತತ್ವ ಸಾಧಕರೆಲ್ಲ ಹೃದಯಹೀನರಾದರು, ಮನುಷ್ಯರ ಬಗ್ಗೆ ವಿಚಾರ ಮಾಡಲಿಲ್ಲ. ಲಿಂಗ ಸಾಧಕರೆಲ್ಲ ಭೂಭಾರಕರಾದರು. ಬರೀ ಲಿಂಗ ಸಾಧ ಇನ್ನು ಜಂಗಮವೇ ಲಿಂಗವೆಂದು ನಂಬಿದಿಲ್ಲ ಇವರಿಗೆ. ಲಿಂಗ ನಾ ಪೂಜೆ ಮಾಡ್ತೀನಿ, ನಾ ಲಿಂಗ ಸಾಧಕರೆಲ್ಲ ಭೂಮಿಗೆ ಭಾರ ಆದರಂತೆ. ಕೂಡಲ ಚೆನ್ನ ಸಂಗಮ ದೇವ, ಏನು ಅದ್ಭುತ ಹೇಳ್ತಾರೆ. ಕೂಡಲ ಚೆನ್ನ ಸಂಗಮ ದೇವ ನಿಮ್ಮ ಬಸವಣ್ಣ, ನಮ್ಮ ಬಸವಣ್ಣ ಅಲ್ಲ, ನಿಮ್ಮ ಬಸವಣ್ಣಪ್ಪ. ಆ ನಮ್ಮ ನಿಮ್ಮಲ್ಲಿರುವ ಅರ್ಥವನ್ನು ಎಷ್ಟು ಅರ್ಥ ವಿಸ್ತಾರ ಆಗ್ತದೆ. ಇದೊಂದು ಮಹೋಪಮೆಯಾಗಿ ನಿಮ್ಮ ಮುಂದೆ ನಿಲ್ತದೆ. ನಮ್ಮ ಬಸವಣ್ಣ ಅಂದರೆ ಅದು ಅಷ್ಟು ಗ್ರೇಟ್ ಆಗ್ತದೆ. ನಿಮ್ಮ ಬಸವಣ್ಣ ಕೂಡಲ ಚೆನ್ನ ಸಂಗಮ ದೇವ, ನಿಮ್ಮ ಬಸವಣ್ಣ ಜಂಗಮ ಸಾಧಕನಾಗಿ ಸ್ವಯಂ ಲಿಂಗವಾದನು. ಅದ್ಭುತ, ಸ್ವಯಂ ಲಿಂಗವಾದನು. ವಿಚಾರ ಮಾಡಿರಿ. ಅಂದರೆ ಜಂಗಮ ಸಾಧಕ ಅಂದರೆ ಏನು? ಥಿಂಕಿಂಗ್ ಅಬೌಟ್ ದ ಲಾಸ್ಟ್ ಮ್ಯಾನ್. ಕಟ್ಟ ಕಡೆಯ ಮನುಷ್ಯನ ಶ್ರೇಯಸ್ಸಿಗಾಗಿ ಯಾವನು ದುಡಿತಾನಲ್ಲ ಅವನು ಜಂಗಮ ಸಾಧಕ, ಸ್ವಯಂ ಲಿಂಗ. ಇಂಥ ಒಂದು ಮಹತ್ವದ ಮಾತುಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡು ಅನೇಕ ವಿಷಯಗಳನ್ನು ಹೇಳ್ತಾ ಬಂದಿದ್ರಿ. ಮುಂದಿನ ದಿನಗಳಲ್ಲಿ ಈ ಮಾತಿನ ಮೆರವಣಿಗೆ ನಿರಂತರವಾಗಿ ಸಾಗಲಿ ಅಂತ ಆಶಿಸ್ತೇನೆ ಸರ್. ಶರಣು ಶರಣಾರ್ಥಿ. ಶರಣು ಶರಣ. ರಂಜಾನ್ ದರ್ಗಾ ಅವರು ಇಡೀ ವಚನ ಸಾಹಿತ್ಯ ಲೋಕದ ಅನುಭವದ ಆಳ ಅಗಲ ವಿಸ್ತಾರವನ್ನು ಕಟ್ಟಿಕೊಟ್ಟಿದ್ದಾರೆ. ಅವರ ಸಂದರ್ಶನದ ಮಾತುಗಳನ್ನು ಆಲಿಸಿದಾಗ ಒಂದಲ್ಲ ಎರಡಲ್ಲ ನೂರಾರು ತಾಸುಗಳವರೆಗೆ ಈ ಮಾತಿನ ಪಯಣವನ್ನು ದಾಖಲಿಸಿ ಸಂಗ್ರಹಿಸುವುದು ಇಂದಿನ ನಮ್ಮ ವಾಹಿನಿಯ ಕರ್ತವ್ಯ ಅಂತಲೇ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ವಾಸ್ತವದ ಲಿಂಗಾಯತರಿಗೆ, ನಿಜಾರ್ಥದ ಲಿಂಗಾಯತರಿಗೆ ಅನುಕೂಲವಾಗುವ ಭರವಸೆಯನ್ನು ಹುಟ್ಟಿಸುವ ಮಾತುಗಳನ್ನು ಕೇಳುತ್ತಾ ಸಾಗೋಣ. ಶರಣು ಶರಣಾರ್ಥಿ.